Hello dear students. ಸೊ ಈ ಒಂದು ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದರೆ ನಿಮಗೆಲ್ಲರಿಗೂ ಈಗ ಗೊತ್ತಿದೆ ನಿಮ್ಮ ಎಕ್ಸಾಮಿನೇಷನ್ ಡೇಟ್ಸ್ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಕೋರ್ ಸಬ್ಜೆಕ್ಟ್ ಪೇಪರ್ 1 ಜುಲೈ 19ಗಿದೆ ಆ್ಯಂಡ್ ಅದಾದಮೇಲೆ ಜುಲೈ 22 ಪೇಪರ್ 2 ಎಕ್ಸಾಮಿನೇಷನ್ ನಡೆಯುತ್ತೆ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇರೋದು. ಆ್ಯಂಡ್ ನಿಮ್ಮ ಹಾಲ್ ಟಿಕೆಟ್ಸ್ ಏನು ಮಾಡ್ತಾವೆ ಅಂದರೆ ಈ ಮಂತ್ ಜೂನ್ 30ಗೆ ನಿಮ್ಮ ಹಾಲ್ ಟಿಕೆಟ್ಸ್ ಇಶ್ಯೂ ಮಾಡ್ತೀನಂತ ಇವತ್ತು ನಮ್ಮ ಎಜುಕೇಷನ್ ಮಿನಿಸ್ಟರ್ ಶ್ರೀ ಸುರೇಶ್ ಕುಮಾರ್ ಅವರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ. ಸೊ ಈಗ ನಿಮ್ಗೆ ಆಲ್ಮೋಸ್ಟ್ ಆಲ್ ನಿಮ್ಮ ಎಕ್ಸಾಮಿನೇಷನ್ಗೆ ಈಗ ಎಷ್ಟು ದಿನ ಉಳಿದಿದೆ? ಸೊ ಇವತ್ತು ಎಷ್ಟು? ಜೂನ್ 28. ಆಲ್ಮೋಸ್ಟ್ ಆಲ್ 20 or 21 ಡೇಸ್ ಏನಾಗಿದೆ ಅಂದರೆ ನಿಮ್ಮ ಎಕ್ಸಾಮಿನೇಷನ್ಗೆ ಟೈಮ್ ಇದೆ. ಸೊ ಇನ್ನಾದರೂ ಸರಿಯಾಗಿ ಅಲರ್ಟ್ ಆಗಿ ನೀವು ನಿಮ್ಮ ಸ್ಟಡಿ ಅವರ್ಸ್ನ ಇನ್ಕ್ರೀಸ್ ಮಾಡಿಕೊಳ್ರಿ. ಆ್ಯಂಡ್ ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ಸೊ ಮೊನ್ನೆ ನಿಮ್ಗೆ ಹೇಳಿದ್ದೆ, ಯಾಕಂದರೆ ಭಾಳಷ್ಟು ಶಾರ್ಟ್ ಟೈಮ್ ಇದೆ. ಸೊ ಒಂದೇ ದಿನ ನೀವು ಮೂರು ಸಬ್ಜೆಕ್ಟ್ ಇರೋ ಪೇಪರ್ಸ್ ಎಕ್ಸಾಮಿನೇಷನ್ ಬರೀಬೇಕಾಗುತ್ತೆ. ಸೊ ಅದಕ್ಕೆ ನಾನು ಕೆಲವೊಂದಿಷ್ಟು ಪಾಯಿಂಟ್ಸ್ನಲ್ಲಿ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ನೀವು ಯಾವ ಥರ ಸ್ಟಡಿ ಮಾಡಬೇಕು ಅಂತ ಹೇಳಿ. ಸೊ ಆಲ್ಮೋಸ್ಟ್ ಆಲ್ ಇದು ಲ್ಯಾಂಗ್ವೇಜಸ್ಗೂ ಆಯಿತು, ನೆಕ್ಸ್ಟ್ ಕೋರ್ ಸಬ್ಜೆಕ್ಟ್ಗೂ ಆಯಿತು. ನೀವು ಈ ಮೆಥಡನ್ನು ಟೆಕ್ನಿಕ್ ಅಂತ ತಿಳ್ಕೊಳ್ಳಿ, ಎಲ್ಲ ಟಿಪ್ಸ್ ಅಂತ ಆದರೆ ತಿಳ್ಕೊಳ್ಳಿ, ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು. ಫಸ್ಟ್ ಏನಂತಂದರೆ, ನಾನು ಭಾಳಷ್ಟು ಸಲ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ ಅಂದರೆ, ಈ ಥರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಆಗಿರೋಂಥ ಎಕ್ಸಾಮಿನೇಷನ್ಸ್ ಇದ್ದಾಗ ನೀವೇನು ಮಾಡಬೇಕು, ಜಾಸ್ತಿ ಟೆಕ್ಸ್ಟ್ ಬುಕ್ನ ಓದಬೇಕಾಗುತ್ತೆ. ಸೊ ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ಓದಬೇಕಾಗುತ್ತೆ. ಸೊ ಫೇರ್ ಕಾಪೀಸ್ ಅಂತರೂ ನೀವು ಯಾರೂ ರೆಫರ್ ಮಾಡೋಕ್ಕೆ ಹೋಗಬೇಡಿ, ನಾನು ಮೊದಲಿಂದ ಹೇಳಿದ್ದೀನಿ, ನೆಕ್ಸ್ಟ್ ಬೇರೆ ಟೀಚರ್ಸು ಕೂಡ ನಿಮಗೆ ಹೇಳಿದ್ದಾರೆ. ಸೊ ಹಾಗಾದರೆ ಏನು ಮಾಡಬೇಕಂದ್ರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೆಕ್ಸ್ಟ್ ಬುಕ್ಕನ್ನು ಓದಬೇಕು ಅಂತ ಹೇಳಿದ್ದಾರೆ. ಓಕೆ. ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಕೂಡ ಅಂಡರ್ಲೈನ್ ಮಾಡ್ಕೋಬೇಕು ಅಂತ ಅದನ್ನು ಕೂಡ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ಇನ್ನೊಂದು ನೀವು ನೆನಪಿಡಬೇಕಾಗಿರೋದು ಏನಂದರೆ, ಸ್ಟಡಿ ಮಾಡುವಾಗ ಮೆಮರೈಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಡಿ, ಬೈ ಹ್ಯಾಟ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಜಸ್ಟ್ ಕರೆಕ್ಟಾಗಿ ಫುಲ್ ಅಟೆನ್ಷನ್ ಕೊಟ್ಟು ಫುಲ್ ಫೋಕಸ್ಡ್ ಆಗಿ ಏನು ಮಾಡಬೇಕು ಅಂದರೆ ನೀವು ಆ ಟಾಪಿಕನ್ನು ಓದ್ಕೋಬೇಕಾಗತ್ತೆ. ಅಂಡರ್ಸ್ಟುಡ್? ಸೊ ಇಂಪಾರ್ಟೆಂಟಾಗಿ ಏನು ಮಾಡಬೇಕಂದ್ರೆ, ನಾವು ಸ್ಟಡಿ ಮಾಡುವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಒಂದು ಟಾಪಿಕ್ ಸ್ಟಡಿ ಮಾಡ್ತಿರ್ತೀರ ಅಂತ ತಿಳ್ಕೊಳ್ರಿ. ಸೊ ಆ ಸ್ಟಡಿ ಮಾಡುವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು, ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಅದನ್ನು ಓದಬೇಕು. ಹಾಗಾದರೆ ನೀವು ಓದುವಾಗ, ಈಗ ಒಂದು ಟಾಪಿಕ್ ಓದುವಾಗ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದು ಅಂತ ನೀವು ತಿಳ್ಕೊಬೇಕೀಗ. ಹೌದಾ? ನಾನು ಹೇಳಿದೆ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡ್ಕೋಬೇಕು ಅಂತೇಳಿ, ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೋಬೇಕು ಪಾಸಿಬಲ್ ಇದ್ದರೆ ಅಂತ ಹೇಳಿದ್ದೀನಿ. ಹಾಗಾದರೆ ನೀವು ಈಗ ಓದ್ತಿರ್ತೀರಿ, ಓದುವಾಗ ಆ ಟಾಪಿಕ್ನಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ನೀವು ಹೆಂಗೆ ಕಂಡುಹಿಡಿಬೇಕು, ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಫಸ್ಟ್ ಪಾಯಿಂಟ್ ನೋಡಿ, ಯಾವುದಾದ್ರೂ ಟಾಪಿಕ್ ಓದ್ಕೊಳ್ಳುವಾಗ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ನಾವು ಯಾವ ರೀತಿ ನಾವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಫಸ್ಟ್ ಒಂದು ನೆನ್ಪಿಟ್ಕೊಳ್ರಿ. ಓದುವಾಗ ಒಂದು ಟಾಪಿಕ್ ನೀವು ಯಾವ್ದಾದ್ರು ಲ್ಯಾಂಗ್ವೇಜಸ್ ತೊಗೊಳ್ರಿ, ಕೋರ್ ಸಬ್ಜೆಕ್ಟ್ ಅಲ್ಲದು ತೊಗೊಳ್ರಿ. ಸೊ ಓದುವಾಗ ಏನು ಮಾಡಬೇಕಂದ್ರೆ, ನೀವು ಯಾವ ಪಾಯಿಂಟ್ ಮೇಲೆ ಫೋಕಸ್ ಮಾಡಬೇಕಂತಂದರೆ, ಪ್ಲೇಸಸ್, ನೇಮ್ಸ್ ಆಫ್ ಪ್ಲೇಸಸ್, ನೇಮ್ಸ್ ಆಫ್ ಪರ್ಸನ್ಸ್ ಆರ್ ನೇಮ್ಸ್ ಆಫ್ ಕ್ಯಾರೆಕ್ಟರ್ಸ್. ಅಂದರೆ ಟಾಪಿಕ್ನ ನೀವು ಓದುವಾಗ ಏನಿರುತ್ತೆ ಅಂದರೆ, ಕೆಲವೊಂದಿಷ್ಟು ಪ್ಲೇಸಸ್ ಹೆಸರುಗಳು ಬಂದಿರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ನಾರಾಯಣಪುರ ಇನ್ಸಿಡೆಂಟ್ ಅಂತ ಒಂದು ನಿಮಗೆ ಲೆಸನ್ ಇದೆ. ಸೊ ಈ ನಾರಾಯಣಪುರ ಅನ್ನೋದು ಒಂದು ಊರು, ಇದನ್ನು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ಯಾರೆಕ್ಟರ್ ಹೆಸರು ನೆನ್ಪಿಟ್ಕೋಬೇಕು. ಕ್ಯಾರೆಕ್ಟರ್ಸ್ ಯಾವ್ಯಾವ ಇರ್ತವೆ? ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ನಲ್ಲಿ ಏನಿದೆ, ಹೀರೋ ಲೆಸನ್ನಲ್ಲಿ ಫಸ್ಟ್ ಸ್ವಾಮಿ ಅಂತ ಇದೆ, ಸ್ವಾಮೀಸ್ ಫಾದರ್, ಸ್ವಾಮೀಸ್ ಮದರ್, ಸ್ವಾಮೀಸ್ ಗ್ರ್ಯಾನಿ, ಈ ಥರ ನಿಮಗೆ ಕ್ಯಾರೆಕ್ಟರ್ಸ್ ನೇಮ್ಸ್ ಬರ್ತವೆ. ಈ ಕ್ಯಾರೆಕ್ಟರ್ ನೇಮ್ಸನ್ನು ನೀವು ಏನು ಮಾಡ್ಕೋಬೇಕು, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೀವು ಪ್ಲೇಸಸ್ ನೇಮ್ಸನ್ನ ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ. ಸೊ ಲೆಸನ್ ಓದುವಾಗ ಭಾಳಷ್ಟು ಪ್ಲೇಸಸ್ ನೇಮ್ಸ್ ಬರ್ತವೆ, ಕಂಟ್ರಿ ನೇಮ್ಸ್ ಬರುತ್ತೆ, ಸಿಟೀಸ್ ನೇಮ್ಸ್ ಬರ್ತವೆ, ಸ್ಟೇಟ್ ನೇಮ್ಸ್ ಬರ್ತವೆ. ಸೊ ಈ ರೀತಿ ಪ್ಲೇಸಸ್ ಯಾವುದು ಅದನ್ನೆಲ್ಲ ನೀವು ಫೋಕಸ್ ಮಾಡಬೇಕಾಗುತ್ತೆ ಓದುವಾಗ. ಓಕೆ. ಎಕ್ಸಾಂಪಲ್ ನೋಡಿ, ಸೋಷಿಯಲ್ ಸೈನ್ಸಲ್ಲಿ ಬೇರೆ ಬೇರೆ ಕಂಟ್ರಿ ನೇಮ್ಸ್ ಬರ್ತವೆ, ಪ್ಲೇಸಸ್ ನೇಮ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ಅಮೃತ್ಸರ್ ಅಂತ ಬರುತ್ತೆ, ಓಕೆ, ಡೆಲ್ಲಿ ಬರುತ್ತೆ, ಕೋಲ್ಕತ್ತಾ ಬರುತ್ತೆ. ಸೊ ಈ ರೀತಿ ಏನು ಮಾಡಬೇಕಂದ್ರೆ, ನೀವು ನೇಮ್ಸ್ ಆಫ್ ಪ್ಲೇಸಸ್, ನೇಮ್ಸ್ ಆಫ್ ಪರ್ಸನ್ಸ್ ಆರ್ ನೇಮ್ಸ್ ಆಫ್ ಕ್ಯಾರೆಕ್ಟರ್ಸ್, ಯು ಹ್ಯಾವ್ ಟು ಫೋಕಸ್ ಆನ್ ದೀಸ್ topics whenever you read any lesson
or any a piece of writing. Got it? So next, ಇದಾದ್ಮೇಲೆ you need to remember or you need to focus on the titles, years, special days and dates, and the names of newspapers, magazines, names of organizations, names of associations, and also names of political parties. This point is helpful while reading social science lessons. Got it? So what you need to do, you have to remember titles. Titles anna ನೆನಪಿಟ್ಕೋಬೇಕಾಗುತ್ತೆ. What kind of titles? For example, who is known as a Shweta Saraswati? Shweta Saraswati is a title. Annie Besant is known as Shweta Saraswati. Next, another example for title is Iron Man of India. Sardar Vallabhbhai Patel is known as the Iron Man of India. So thus you need to remember the titles of the famous personalities. Got it? Next one, you need to focus on years. So in history, in sociology, so you come across so many years, but you don't need to remember all the years. Just you need to focus on the important years. For example, when did UNO establish, and when did our Indian Constitution come into force, and when did a Child Prohibition Act was implemented, when did Sexual Offences Act implemented. So thus you need to focus on these kind of years. And next, you have to focus on a special days and special dates. Then what are these special days and special dates? For example, when we celebrate World Human Rights Day on 10th December, this is a special date and special day. Next, when we celebrate World Consumer Rights Day, every year 15th March we celebrate Consumer Rights Day. So thus you need to keep remember a special days and special dates. And next, this is most important, that you need to remember newspapers and magazines and their publishers. For example, Gandhiji established Indian Opinion, Harijan. Got it? And Annie Besant, she published Commonweal and New India. Got it? And Periyar, he published the magazine named Revolt. And Bal Gangadhar Tilak published Kesari in Maratha. So you need to keep remember the names of magazines and the names of newspapers and their publishers. So next, we have to focus on important organizations and also associations. For example, what are the organizations established by Mahatma Gandhiji? So Phoenix Form, Tolstoy Form, Passive Resistance, and another one is Ashram in Ahmedabad. Got it? And it means other associations. For example, you have to focus on the political parties also. Socialist, Congress Socialist Party, Swaraj Party. Got it? So Indian National Army, INA, established by Subhash Chandra Bose. So you need to focus on these terms: newspapers, names of organizations and associations, and also the names of political parties. And another best example is Justice Party, Muslim League, Indian National Congress. So you need to keep remember all these points whenever you read any topic in social science or any other subjects. Got it? Next one. So focus on important terms or important points given in brackets or in inverted commas. So in science, in social science, and in languages also, you come across the important terms and important points which are given in brackets or in inverted commas. Okay, so inverted commas nalli bahalastu yava points irtavalla inverted commas nalli adana important agi adana ನೀವು ಅದರ ಮೇಲೆ ಫೋಕಸ್ ಮಾಡಿ.
ನೆಕ್ಸ್ಟ್ ಬ್ರಾಕೆಟ್ಸ್ನಲ್ಲಿ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ಕೊಟ್ಟಿರ್ತಾರೆ, ಸೊ ಅದನ್ನು ಕೂಡ ನೀವು ಫೋಕಸ್ ಮಾಡಿ. ಓಕೆ, ಇನ್ವರ್ಟೆಡ್ ಕಾಮಾ ಆ್ಯಂಡ್ ಬ್ರಾಕೆಟ್ನಲ್ಲಿ ಕೊಟ್ಟಿರುವಂಥ ಪಾಯಿಂಟ್ಸು ದೇ ಆರ್ ಹೈಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಸ್ ಪರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಗಾಟ್ ಇಟ್? ಸೊ ಕೀಪ್ ರಿಮೆಂಬರ್, focus on those points which are given in brackets or in inverted commas, maybe single inverted comma or double inverted comma. So next one, focus on the definitions. Obviously all the students all the students can easily remember the definitions. Focus on the definitions in science, in social science, or in mathematics. Got it? So next one, so focus on the statements, slogans or sayings of great personalities or famous persons. For example, it means we need to focus on the statements, slogans or sayings of the great personalities. For example, what did Bal Gangadhar Tilak say? Swaraj is my birthright and I shall have it. So it is a statement, it is a saying, or it is a slogan of Bal Gangadhar Tilak. Next, what did Mahatma Gandhi ji say? Do or die. British, you quit India. And the famous slogan or the statement or the saying of Subhash Chandra Bose, give me blood, I will give you freedom. So you need to focus on these kind of statements, slogans or sayings. Another important saying of Dr. B.R. Ambedkar is, leader without periodicals is a bird without wings. Who said this? Dr. B.R. Ambedkar. Got it? So you need to focus on the statements and sayings or slogans of great personalities. Got it? Next point, and focus on do you know section. In social science and also in science, you come across a special box given behind every topic, okay, which has the title as do you know. So do you know anta ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ. So you have to focus on those points. Understood? So next point, you have to focus on the concepts propagated by the personalities. So what are the concepts? For example, Grama Swaraj. So it is the concept propagated by Mahatma Gandhi ji. And next, back to Vedas. It is also a concept propagated by Dayanand Saraswati. So that's why you have to focus on the important concepts by famous personalities or famous persons. Next, dear children, so focus on the important and unique terms, policies, agreements. Okay, you have to focus on the important terms, unique terms, policies and agreements. Then what does unique term mean? Unique term means, for example, UNO, United Nations Organization, WHO, UNICEF. Got it? UNESCO. Next, Shuddhi movement, back to Vedas. So these are the examples for unique terms or unique terms. Next, you have to focus on the policies. So generally these policies you come across in the social science. For example, doctrine of lapse policy and who implemented it. Next, subsidiary alliance policy, who implemented it. And next, blue water policy. You have to remember who implemented the blue water policy and what blue water policy mean. So you have to focus on the policies and also you have to focus on the agreements. Got it? For example, Treaty of Friendship, Madras Agreement, Mangalore Agreement, and Treaty of Srirangapatna, Salbai Agreement. So you have to focus on the agreements. And next, focus on movements, rebellions and protests.
For example, movement, freedom movement, first freedom movement of India. Next, non-cooperation movement. I am giving examples. You have to focus on the movements. Rebellions. Rebellions means rebellion of Kitturu, rebellion of Sangoli Rayana. So rebellion of Dondia Wag. And you have to focus on the protests. For example, environmental protests. Got it? And next, alcohol prohibition movements. So thus you have to focus on the movements, rebellions, and also protests. So next, focus on those words which indicate largest, longest, biggest, or first, second, so on. Most importantly, whenever you read science and social science, you come across some special terms, some special points like largest. For example, largest dam, largest cell, okay, and next longest dam, got it, and biggest dam, biggest palace. Next, first and second. For example, India has the second position in the production of sugar. So thus we have to focus on those points which indicate largest, longest, biggest, second, first, third, and so on. And next, link events with incident. This is most important, and this method can be used while reading, while preparing language subjects. Link events with incidents. How to link events with incident? For example, in the first lesson of English, a hero. So what was the event when Swami's father was reading newspaper? So reading newspaper, Swami's father was reading newspaper, it was an event. And about what incident mentioned in this event? Because Swami's father was reading newspaper, and in that newspaper a report was published about a bravery of a village boy. So that was an incident. And after this, what incident happened with Swami? So thus you have to link the events with the incident. And next one, another best example is Jallianwala Bagh massacre. So what was the event? The event was the people were protesting against the Rowlatt Act and also the arrest of the freedom fighters. So it was the event. Then this event, what incident took place? Jallianwala Bagh massacre took place. Got it? Because British soldiers shot dead many protesters who were protesting against the British government very peacefully. Got it? So what was the event? Event was the people were protesting against the Rowlatt Act and also against the arrest of the against the arrest of the freedom fighters. So it was the event. During this event, what incident took place? Jallianwala Bagh massacre. Got it? And another best example, Chauri Chaura incident. So what was the event? Farmers were protesting against the British government in front of a police station. Okay, they were protesting against the police officer who had beaten the Congress workers. So it was the event. Then what incident took place? The protesters killed all the policemen. So it was a Chauri Chaura incident. So thus you can link the events with the incident. So that is most important one. Okay, you need to create a chain of incidents linked with the event. So next one, and focus on those words which start with or which ends with, it is known as
ಇಟ್ ಈಸ್ ಲೈಕ್ ಎ. ಓಕೆ, ಯಾವ ವರ್ಡ್ಸ್ ಇಟ್ ಈಸ್ ನೋನ್ ಆ್ಯಸ್ ಇನ್ ದ ಸ್ಟಾರ್ಟ್ ಆಗ್ತಾವೋ ಆರ್ ಇಟ್ ಈಸ್ ನೋನ್ ಆ್ಯಸ್ ಇನ್ ದ ಎಂಡ್ ಆಗ್ತಾವೋ. ನೆಕ್ಸ್ಟ್ ವರ್ಡ್ಸ್ ಯಾವ ಏನದು ಇಟ್ ಈಸ್ ಕಾಲ್ಡ್ ಆ್ಯಸ್ ಈ ಥರ ಸ್ಟಾರ್ಟ್ ಆಗ್ತಾವೋ. ನೆಕ್ಸ್ಟ್ ಇಟ್ ಈಸ್ ಲೈಕ್ ಎ, ಈ ಥರ ವರ್ಡ್ಸ್ ಏನಾದರೂ ಬಂದರೆ ಸೊ ಯು ನೀಡ್ ಟು ಫೋಕಸ್ ಆನ್ ದೋಸ್ ಕೈಂಡ್ ಆಫ್ ಪಾಯಿಂಟ್ಸ್. ಗಾಟ್ ಇಟ್. ಆ್ಯಂಡ್ ನೆಕ್ಸ್ಟ್ ಒನ್, this is most important one whenever you need to select the answers from 4 options. So first use elimination method. So ಇದು most important ಆಗಿರುವಂಥ ಒಂದು ಪಾಯಿಂಟ್. ಸೊ ನೀವು ಫಾರ್ ಎಕ್ಸಾಂಪಲ್ if you come across one question which has a 4 options, so if you don't know the answer, exactly your mind is blank, you don't have any idea about the particular answer, then you can use this elimination method. So these points that I am explaining now, they are not just helpful for your SLC examination, but they are also helpful for all the examinations that you are going to face in future. Okay, so listen carefully and follow these methods. So how to use elimination method? How elimination method works? For example, just imagine you got a question, who is your social science teacher? ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಅಂತ ನಿಮಗೆ ಕ್ವಶನ್ ಬರುತ್ತೆ. ಸೊ ಕ್ವಶನ್ ಬಂದಾಗ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ಅದರಲ್ಲಿ. ಸೊ ಜಾಧವ್ ಮಿಸ್, ಗೋರ್ಕಲ್ ಮಿಸ್, ಗುಡೂರ್ ಸರ್, ಕೆ ಅಬೂಬಕರ್ ಸರ್ ಅಂತ ಇರುತ್ತೆ. ಓಕೆ, ವಾಟ್ ಈಸ್ ದ ಕ್ವಶನ್? ಹೂ ಈಸ್ ಯುವರ್ ಸೋಷಿಯಲ್ ಸೈನ್ಸ್ ಟೀಚರ್? ಗೋರ್ಕಲ್ ಮಿಸ್, ಜಾಧವ್ ಮಿಸ್, ಗುಡೂರ್ ಸರ್, ಕೆ ಅಬೂಬಕರ್ ಸರ್ ಅಂತ ಇರುತ್ತೆ. ದೆನ್ ಹೌ ಡು ಯು ಯೂಸ್ ಎಲಿಮಿನೇಷನ್ ಮೆಥಡ್? ಎಕ್ಸಾಂಪಲ್ ಹೆಂಗಂದ್ರೆ, ಯು ಮೆಟ್ ಜಾಧವ್ ಮಿಸ್ ಆ್ಯಂಡ್ ಯು ನೋ ವಾಟ್ ಸಬ್ಜೆಕ್ಟ್ ಜಾಧವ್ ಮಿಸ್ ಟೀಚ್ ಯು. ಜಾಧವ್ ಮಿಸ್ ನೀವು ಮೀಟ್ ಮಾಡಿದರೆ ನಿಮಗೆ ಗೊತ್ತಿದೆ ಅವ್ರು ಯಾವ ಸಬ್ಜೆಕ್ಟ್ ನೋಡ್ತಾರೆ. ಸೊ 100% ಜಾಧವ್ ಮಿಸ್ ಇಸ್ ನಾಟ್ ಅ ಆನ್ಸರ್. ನೆಕ್ಸ್ಟ್ ಗೋರ್ಕಲ್ ಮಿಸ್. ಗೋರ್ಕಲ್ ಮಿಸ್ಗೂ ಕೂಡ ನೀವು ಮೀಟ್ ಮಾಡಿರ್ತೀರಿ, ಅವ್ರ ಬಗ್ಗೆ ಗೊತ್ತಿರುತ್ತೆ. ಯು ನೋ ದ್ಯಾಟ್ ಗೋರ್ಕಲ್ ಮಿಸ್ ಟೀಚಸ್ ಕನ್ನಡ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಅ ಆನ್ಸರ್, ಯು ಎಲಿಮಿನೇಟೆಡ್ ಇಟ್. ನೆಕ್ಸ್ಟ್ ಗುಡೂರ್ ಸರ್. ಗುಡೂರ್ ಸರ್ಗೂ ನೀವು ಮೀಟ್ ಮಾಡಿರ್ತೀರಿ, ಗೊತ್ತಿರುತ್ತೆ ಅವರು ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಾರೆ, ಸೊ ಅವ್ರ ಸಬ್ಜೆಕ್ಟು ಕನ್ನಡ ಅಂತ ಹೇಳಿ. ಸೊ ದಟ್ ಈಸ್ ಆಲ್ಸೋ ಎಲಿಮಿನೇಟೆಡ್. ಸೊ ಲಾಸ್ಟು ಒಬ್ಬರೇ ಉಳಿದಿರ್ತಾರೆ. ಸೊ ಈ 3 ಜನ ಆನ್ಸರ್ ಆಗಿಲ್ಲ ಅಂತಂದರೆ ಲಾಸ್ಟಿಗೆ ಉಳಿದಿರೋ ಒಬ್ಬರೇ ಕೆ ಅಬೂಬಕರ್ ಸರ್. ಸೊ ಅದು ಏನಾಗಿರುತ್ತೆ ಅಂದರೆ ನಿಮಗೆ ಆನ್ಸರ್ ಆಗಿರುತ್ತೆ. ಅಂದರೆ ನೀವು ಅವ್ರಿಗೆ ಮೀಟ್ ಮಾಡಿರೋದಿಲ್ಲ, ಅವ್ರು ಯಾವ ಸಬ್ಜೆಕ್ಟ್ ತೊಗೊಳ್ತಾರೆ ಅಂತ ನಿಮಗೆ ಗೊತ್ತಿರೋದಿಲ್ಲ, ಬಟ್ ಆದರೂ ಕೂಡ ಯು ಹ್ಯಾವ್ ಟು ಸೆಲೆಕ್ಟ್ ದ್ಯಾಟ್ ಆಪ್ಷನ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಎ ಎಲಿಮಿನೇಷನ್ ಮೆಥಡ್. ಅದಕ್ಕೇನಂತ ಕರೀತಾರೆ? ಎಲಿಮಿನೇಷನ್ ಮೆಥಡ್ ಅಂತ ಕರೀತಾರೆ. ಅಂದರೆ ಸೊ 3 ಆಪ್ಷನ್ಸ್ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ಇನ್ನೊಂದು ಆಪ್ಷನ್ಸ್ ಬಗ್ಗೆ ಅದು ಗೊತ್ತಿರೋದಿಲ್ಲ, ಬಟ್ ಆ ಕ್ವಶನ್ ಇನ್ನೊಂದು ಯಾವ ನಿಮಗೆ ಆಪ್ಷನ್ಸ್ ಗೊತ್ತಿರಲ್ಲ ಅದ್ರ ಬಗ್ಗೆನೇ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಎಲಿಮಿನೇಷನ್ ಮೆಥಡ್. ಅದಕ್ಕೇನಂತ ಕರೀತಾರೆ? ಎಲಿಮಿನೇಷನ್ ಮೆಥಡ್ ಅಂತ ಕರೀತಾರೆ. ಆ್ಯಂಡ್ ಸಮ್ಟೈಮ್ಸ್, ಸೊ ವೆನ್ ಎವರ್ ಯು ರೀಡ್ ಕ್ವಶನ್ಸ್ ಆ್ಯಂಡ್ ಆಪ್ಷನ್ಸ್, ವಿ ಹ್ಯಾವ್ ಟು ಫೋಕಸ್ ಕಂಪ್ಲೀಟ್ಲಿ. ವೈ? ಸಮ್ಟೈಮ್ಸ್ ಯು ಗೆಟ್ ಯುವರ್ ಆನ್ಸರ್ಸ್ ಫ್ರಮ್ ಕ್ವಶನ್ ಇಟ್ ಸೆಲ್ಫ್. ಕೆಲವೊಂದು ಸಲ ಹೆಂಗೆ ಟ್ರಿಕ್ಕಿಯಾಗಿರ್ತಾವೆ ಅಂದರೆ ಕ್ವಶನ್ಸು ಆ್ಯಂಡ್ ಆಪ್ಷನ್ಸ್, ಕ್ವಶನ್ಸಲ್ಲೇ ನಿಮ್ಮ ಆನ್ಸರ್ ಇರುತ್ತೆ. ಆ ಕ್ವಶನ್ ಓದ್ಬಿಟ್ರೆ ನಿಮ್ಗೆ ಆನ್ಸರ್ ಬರ್ತಾ ಇರುತ್ತೆ, ಆಪ್ಷನ್ಸ್ ಕ್ವಶನ್ ಮ್ಯಾಚ್ ಮಾಡಿಬಿಟ್ರೆ. ಸೊ ಆ ಥರ ಇರುತ್ತೆ. ಸೊ ಆ ಥರ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂದರೆ, ವಿ ಹ್ಯಾವ್ ಟು ರೀಡ್ ದ ಕ್ವಶನ್ಸ್ ಆ್ಯಂಡ್ ಆಪ್ಷನ್ಸ್ ವಿತ್ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ಆ ಕ್ವಶನ್ಸ್ನ ಏನು ಮಾಡಬೇಕಾಗುತ್ತೆ? ನೀವು ಓದಬೇಕಾಗುತ್ತೆ. ಓಕೆ, ಯಾಕಂದ್ರೆ ಭಾಳಷ್ಟು ಸಲ ನಮ್ಮ ಕ್ವಶನ್ಸಲ್ಲೇ ನಮಗೇನು ಆನ್ಸರ್ ಸಿಕ್ಬಿಟ್ಟಿರ್ತವೆ. ಇಲ್ಲಾಂದರೆ ನಾವು ಆಪ್ಷನ್ಸ್ ಯೂಸ್ ಮಾಡ್ಕೊಂಡೆ ನಾವು ಏನು ಮಾಡ್ಬೇಕಂದ್ರೆ ನಾವು ಆನ್ಸರ್ಸ್ನ ನಮಗೆ ಕಂಡುಕೊಳ್ಳೋದಕ್ಕೆ ಬರುತ್ತೆ. ಹೇಳಿದ್ನಲ್ಲ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್, ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ದಟ್ಸ್ ದ ಬೆಸ್ಟ್ ಪ್ರೂವನ್ ಮೆಥಡ್. ಓಕೆ, ಏನು ಮಾಡಬೇಕಂದ್ರೆ ಓದಿದ ಮೇಲೆ ಸ್ವಲ್ಪ ಮನೆ ಹತ್ರ ಯಾರೋ ನಿಮ್ಮ ಫ್ರೆಂಡ್ಸು 10th ಸ್ಟೂಡೆಂಟ್ಸು ಸೇಮ್ ಮೈಂಡೆಡ್ ಸ್ಟಡಿ ಮೈಂಡೆಡ್ ಇದ್ದರೆ ಏನು ಮಾಡಬೇಕು? ನೀವು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೋದು. ಆ್ಯಂಡ್ ಮೈಂಡ್ ಮ್ಯಾಪಿಂಗ್ ಮಾಡ್ಕೊಳ್ಳೋದು. ಸೊ ಮೈಂಡ್ ಮ್ಯಾಪಿಂಗ್ ಅಂದರೆ ಜಸ್ಟ್ ಇಮ್ಯಾಜಿನ್ ಈವೆಂಟ್ಸ್ ಆ್ಯಂಡ್ ಇನ್ಸಿಡೆಂಟ್ಸ್ ಏನು ಮಾಡ್ಕೊಳ್ಳೋದಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದು. ಸೊ ನಿಮ್ಮ ಮೈಂಡಲ್ಲಿ ಅದನ್ನೇನು ಮಾಡ್ಕೊಳ್ಳೋದಂದರೆ ಪಿಕ್ಚರೈಸ್ ಮಾಡ್ಕೊಳ್ಳೋದು. ಓಕೆ, ವಿಜುವಲೈಸೇಷನ್ ಏನು ಮಾಡ್ಕೊಳ್ಳೋದು
ಮಾಡಬೇಕು. ಸೊ this is it. So you have to use these points in order to prepare for your examinations. So I hope these points help you out for your preparation in order to get a good score or get a positive success in your examinations. Okay, ಈ ಮೆಥಡ್ ನೀವು ಫಾಲೋ ಮಾಡಿ ಏನು ಮಾಡ್ಬೋದು ಅಂದರೆ ನಿಮ್ಮ ಸ್ಟಡಿ ಪ್ರಿಪ್ರೇಷನ್ನ ನೀವು ಇನ್ನೊಂದು ಸ್ವಲ್ಪ ಮ್ಯಾಕ್ಸಿಮಮ್ ಲೆವೆಲ್ಗೆ ಏನು ಮಾಡ್ಬೋದು ನೀವು ಯು ಕ್ಯಾನ್ ಟೇಕ್ ಯುವರ್ ಸ್ಟಡೀಸ್ ಅಟ್ ಮ್ಯಾಕ್ಸಿಮಮ್ ಲೆವೆಲ್ಸ್ ಇಫ್ ಯು ಫಾಲೋ ದೀಸ್ ಮೆಥಡ್ಸ್. ಅಂಡರ್ಸ್ಟುಡ್? ಸೊ ಕೀಪ್ ರಿಮೆಂಬರ್ we have very short time, only 21 days. Understood? So yeah, this is it. Okay, so once again, all the best. Keep studying, keep smiling, and stay safe at your homes. Thank you.